ಹಾಯ್ ಫ್ರೆಂಡ್ಸ್, ಶುಭ ಮಧ್ಯಾಹ್ನ. ಹ್ಯಾಪಿ ಏಕಾದಶಿ ಎಲ್ಲರಿಗೂ. ಏಕಾದಶಿ ಶುಭಾಶಯಗಳು. ಇವತ್ತು ಏಕಾದಶಿ ಸೊ ನಾನು ಶೇಂಗಾ ಬೀಜ, ಯಾವಾಗಲೂ ಏಕಾದಶಿ ದಿನವೇ ಶೇಂಗಾ ಬೀಜನ ಹುರಿಯೋದು. ಸೊ ಶೇಂಗಾ ಬೀಜನ ಒಂದು ಕಡೆ ಹೊರ್ಕೊಳ್ಳಿಟ್ಟಿರ್ತೇನೆ. ಇನ್ನೊಂದು ಕಡೆ ನಾನು ಮ್ಯಾಂಗೋ ಜ್ಯೂಸ್ ಮಾಡ್ಕೊಳ್ತೇನೆ. ಮ್ಯಾಂಗೋ ಜ್ಯೂಸ್ 2 ಮಾವಿನ ಹಣ್ಣಿದೆ. ಇದು ಒಂಥರ ಕಪ್ಪಾಗಿದೆ, ಹಾಳಾಗಲಿಲ್ಲ, ಗಟ್ಟಿ ಇದೆ. ಈ ಹಣ್ಣಿಗೂ ಹಾಗೆ ಆಗಿದೆ. ಬೇಗ ಜ್ಯೂಸ್ ಮಾಡ್ಕೊಳ್ಳೋಣ. ಟೈಮ್ ಈಗ 12:10. ಜ್ಯೂಸ್ ಕುಡಿಲಿಕ್ಕೆ ಲೇಟ್ ಇದೆ, ಆದರೂ ಮಾಡ್ಕೊಂಡು ಬಿಡೋಣ. ನೋಡಿದ್ರೆ ಕರೆಂಟೇ ಹೋಯ್ತು. ಜ್ಯೂಸಿಗೆ ರೆಡಿ ಮಾಡಬೇಕಿದ್ರೆ ಕರೆಂಟೇ ಇಲ್ಲ. ಕರೆಂಟ್ ಬರೋ ತನಕ ಕಾಯ್ತೇನೆ. ಮಿಕ್ಸರ್ಲಿ ಜಾರಲ್ಲಿ ಹಾಕಿರ್ತೇನೆ. ಮಿಕ್ಸರ್ ಜಾರಲ್ಲಿ ಹಾಕಿರ್ತೇನೆ ಮಾವಿನ ಹಣ್ಣೆಲ್ಲ ತಂದು, ಆಮೇಲೆ ಜ್ಯೂಸ್ ಮಾಡಿಕೊಂಡ್ರೆ ಆಯಿತು. ತುಂಬ ದಿನ ಆಯಿತು ಫ್ರೆಂಡ್ಸ್, ಲಾಂಗ್ ವಿಡಿಯೋ ಮಾಡ್ತೀನಿ, ಶಾರ್ಟ್ ವಿಡಿಯೋ ಮಾಡ್ದೇನೆ. ಇವತ್ತು ಯಾಕೋ ವಿಡಿಯೋ ಮಾಡೋಣ ಅನಿಸ್ತು, ಸೊ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳಿದ್ರು, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಕಾರಣ ಏನೂ ಇಲ್ಲ, ಸುಮ್ಮನೆ ಹಾಗೆ ಬೇಡ ಅಂದಾಗ ಬಿಡೋದು, ಮತ್ತು ವಿಡಿಯೋ ಮಾಡಬೇಕನ್ನಿಸ್ದಾಗ ಮಾಡೋದು. ಸೊ ಮತ್ತೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡೋಣ ಇವತ್ತಿನ ದಿನ ಏಕಾದಶಿ ಹೇಗೆಲ್ಲ ನಡೆಯುತ್ತೆ ಅಂಥೇಳಿ. ಬೆಳಗಿಂದ ಏನೂ ತಿಂದಿಲ್ಲ, ಫಾಸ್ಟಿಂಗ್ ಫುಲ್ ಫಾಸ್ಟಿಂಗ್. ಏನೂ ತಿಂದಿಲ್ಲ ಅಂತಲ್ಲ, ಹಲಸಿನ ಹಣ್ಣಿನ ಸೊಳೆ 5 ಹಲಸಿನ ಹಣ್ಣಿನ ಸೊಳೆ ತಿಂದಿದ್ದೀನಿ ಅಷ್ಟೇ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಗೋಪಿನಾಥ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದಾಯಿತು. ಬೆಳಿಗ್ಗೆನೇ ಕಾಯಿ ಒಡ್ಸ್ಕೊಂಡು ಬಂದಾಯಿತು. ಮನೆ ಕೆಲಸ ಎಲ್ಲ ಮುಗಿಸಿ ಆಯಿತು. ಅಡುಗೆ ಏನು ಮಾಡೋದಿಲ್ಲ. ನಮ್ಮ ಮನೆಗ ಸ್ಕೂಲಲ್ಲೇ ಊಟ ಮಾಡ್ತಾಳೆ. ರಾತ್ರಿ ಊಟಕ್ಕೆ ಅವಳಿಗೆ ಏನು ಮಾಡೋದು ಅಂತ ಕೇಳಿ ಮಾಡಿದ್ರಾಯಿತು. ಏನಾದರೂ ಚಪಾತಿ ಮಾಡೋದಾ, ಅಥವಾ ಗೋಧಿ ಹಿಟ್ಟಿನ ದೋಸೆ ಮಾಡೋದಾ, ಅಥವಾ ಅನ್ನನೇ ಮಾಡಬೇಕಂತ ಅವಳಿಗೆ ಕೇಳಿ ಮಾಡೋದು. ಈಗೇನು ಅಡುಗೆ ಮಾಡೋ ಕೆಲಸ ಇಲ್ಲ. ಶೇಂಗಾ ಬೀಜ ಏಕಾದಶಿ ಅಂತ ಮಾವಿನ ಹಣ್ಣು ಜ್ಯೂಸ್ ಮಾಡಬೇಕಂತ ರೆಡಿ ಮಾಡಿಕೊಂಡೆ. 2 ಮಾವಿನ ಹಣ್ಣು ತೊಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡು. ನಿನ್ನೆ ತೊಗೊಂಡು ಬಂದಿದ್ರು, ನಿನ್ನೆ ನೈಟ್. ಸೊ ಈಗ ಅದು ಸ್ವಲ್ಪ ಕಪ್ಪಾಗಿದೆ, ಆದರೆ ಅದು ಚೆನ್ನಾಗಿದೆ. ಹೊರಗಡೆಯಿಂದ ಕಪ್ಪಾಗಿದೆ ಅಷ್ಟೇ. ನಿಮ್ಗೆ ಅನಿಸ್ಬೋದು ಕೆಟ್ಟೋಗಿದೆ ಅಂತ ಅನಿಸ್ಬೋದು. ಇಲ್ಲ, ಕೆಟ್ಟೋಗಲಿಲ್ಲ, ಚೆನ್ನಾಗೇ ಇದೆ. ತುಂಬ ಸ್ವೀಟ್ ಕೂಡ ಇದೆ ಮಾವಿನ ಹಣ್ಣು. ಮಲ್ಲಿಕಾ ಮಾವಿನ ಹಣ್ಣಿದು. ಹಾಗಾಗಿ ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿರ್ತದೆ. ಶೇಂಗಾ ಬೀಜ ಕೂಡ ಹುರ್ಕೊಂಡೆ ನೋಡಿ. ಸ್ವಲ್ಪ ಮತ್ತು ಇನ್ನೂ ಕೂಡ ಸ್ವಲ್ಪ ಕೆಂಪಗಾಗಬೇಕು. ಅಂದರೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಸೀದೋಗ್ಬಿಡ್ತದೆ. ಹಾಗಾಗಿ ನೋಡಿ, ಈ ಥರ ಒಂದು ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ಅದು ಕರೆಂಟೇ ಬರಲಿಲ್ಲ ಫ್ರೆಂಡ್ಸ್, ತುಂಬ ಹೊತ್ತಾಯಿತು ಕರೆಂಟ್. ನಾನು ಜ್ಯೂಸಿಗೆ ಯಾವಾಗ ರೆಡಿ ಮಾಡಿದೆ ಆವಾಗಲೇ ಕರೆಂಟ್ ಹೋಯಿತು. ಈಗ ಸೌತೆಕಾಯಿ ತಿನ್ನೋಣ ಬನ್ನಿ. ಇಷ್ಟೆಲ್ಲ ತಿನ್ನೋದಿಲ್ಲ ನಾನು. ಇದರಲ್ಲಿ ಸ್ವಲ್ಪ ಒಂದು ಸೌತೆಕಾಯಿ ಹೆಚ್ಕೊಂಡಿದೆ, ಇಷ್ಟು ತಿನ್ನೋದಿಲ್ಲ. ಏಕಾದಶಿ ಅಂಥೇಳಿ ಎಲ್ಲ ತಿಂದುಬಿಟ್ರೆ ಹಾಗೆ ಸ್ವಲ್ಪನೇ ತಿನ್ನೋದು. ಉಪವಾಸ ಅಂತ ಹೇಳಿ ಹೊಟ್ಟೆ ತುಂಬ ತಿನ್ನೋದಲ್ಲ ಅಲ್ಲ. ಸೊ ಇಷ್ಟು ಸೌತೆಕಾಯಿ ತಿಂತೇನೆ. ಹೆಚ್ಚಾಗಿ ನಾನು ಏಕಾದಶಿ ದಿನ ಬಟ್ಟೆನ ಹ್ಯಾಂಡ್ ವಾಶ್ ಮಾಡೋದಿಲ್ಲ. ಹೆಚ್ಚಾಗಿ ನಾನು ವಾಷಿಂಗ್ ಮಷಿನ್ಗೆ ಹಾಕೋದು. ಇವತ್ತು ಕೂಡ ವಾಷಿಂಗ್ ಮಷಿನ್ ಹಾಕ್ತಾ ಇದ್ದೇನೆ. ಶೇಂಗಾ ಬೀಜ ನೋಡಿ, ಅದನ್ನ ನಾನು ಹುರಿದಿಟ್ಟಿದ್ದೆ. ನಮ್ಮ ಅತ್ತೆ ಅದರ ಬೀಜ ಎಲ್ಲ ತೆಗೆದು ಅದನ್ನ ಗೇರಿ ಬೀಜ ಮಾಡಿ ಒಂದು ಡಬ್ಬಿದಲ್ಲಿ ಹಾಕಿ. ಏಕಾದಶಿಗೆ ಫಳಾರ ಇದೆ ಶೇಂಗಾ ಬೀಜ ಮತ್ತು ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ ಜ್ಯೂಸಿಗೆ ಸಕ್ಕರೆ ಹಾಕಬೇಕಂತಲೇ ಇಲ್ಲ, ಅಷ್ಟು ಸಿಹಿಯಾಗಿದೆ ಮ್ಯಾಂಗೋ. ತುಂಬ ಚೆನ್ನಾಗಿದೆ. ನಾವೊಂದು ಸ್ವಲ್ಪನೂ ಸಕ್ಕರೆ ಹಾಕ್ಕೊಂಡಿಲ್ಲ. ಸ್ಕೂಲಿಂದ ಬಂದು 5:15 ಆಯ್ತು ಈಗ. ಇದು ಬೆಳಿಗ್ಗೆ ಅವಳಿಗೆ ಮತ್ತು ನಮ್ಮ ಅತ್ತೆಗೆ ಮಾಡಿದ ಉಪ್ಪಿಟ್ಟು, ಬೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ. ಆ ಉಪ್ಪಿಟ್ಟೆ ಈಗ ಬಿಸಿ ಮಾಡಿ ಅವಳಿಗೆ ಕೊಡ್ತಾ ಇದ್ದೇನೆ. ರಾತ್ರಿ ನೋಡಬೇಕು, ಅನ್ನ ಮಾಡ್ತೇನೆ. ಅನ್ನ ಮಾಡಿ ಅವಳಿಗೆ ಸಾಂಬಾರು ಏನಾದರೂ ಮಾಡಿ ಊಟಕ್ಕೆ ಕೊಡ್ತೇನೆ. ಯಾಕಂದರೆ ಮಧ್ಯಾಹ್ನ ಸ್ಕೂಲಲ್ಲಿ ಊಟ ಮಾಡಿದ್ಲು. ಈಗ ರಾತ್ರಿ ಮತ್ತೆ
ಅವಳಿಗೆ ಏನು ಮಾಡೋದು ಹಂಗೆ ಸ್ವಲ್ಪ ಅನ್ನ ಮಾಡಿ ಸ್ವಲ್ಪ ಒಂದು ಸಾಂಬಾರು ಏನಾದರೂ ಮಾಡ್ತೇನೆ. ನೋಡಿ ಉಪ್ಪಿಟ್ಟು ಬಿಸಿ ಮಾಡಿಕೊಡ್ತಾ ಇದ್ದೀನಿ ಈಗ. ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮಾಡೋಣ ಅಂಥೇಳಿ ಉದ್ದಿನಬೇಳೆ ನೆನೆಸಿಟ್ಟೆ. 5:30 ಆಗಿದೆ ಈಗ ಟೈಮು. ನಾಳೆ ಇಡ್ಲಿಗೆ ಸಾಂಬಾರು ಕೂಡ ಇವತ್ತೇ ರೆಡಿ ಮಾಡಿಟ್ಕೊಳ್ತೇನೆ, ಯಾಕಂದರೆ ನಾಳೆ ಈಸಿ ಆಗ್ತದೆ. ಸಾಂಬಾರು ಮೊದಲೇ ದಿನ ಮಾಡಿಟ್ರೆ ಚೆನ್ನಾಗಿರ್ತದೆ. ನಮ್ಮ ಮನೇಲೆಲ್ಲ ಎಲ್ರಿಗೂ ಹಾಗೆ ಇಷ್ಟ. ನಾಳೆ ಟಿಫಿನ್ಗೆ ಹೇಗೂ ಇಡ್ಲಿ ಮಾಡ್ತಾಯಿದ್ದೇನೆ. ಇಡ್ಲಿ ಜೊತೆಗೆ ಸಾಂಬಾರು ಮಾಡಲಿಕ್ಕೆ ತೊಗರಿಬೇಳೆ ಕೂಡ ಇಟ್ಟಿದೆ. ಈಗ ತರಕಾರಿ ಹೆಚ್ಕೊಳ್ಬೇಕು, ತರಕಾರಿನೂ ಕೂಡ ಇಟ್ಕೊಂಡು ಬೇಯಿಸ್ಕೊಳ್ತೇನೆ. ಹಾಗೆ ನಮ್ಮ ಮನೆಗ ಇವತ್ತು ಊಟ ಮಾಡ್ತೀನಿ ಅಂತ ಹೇಳಿದ್ರು. ಊಟಕ್ಕೆ ಅವಳಿಗಾಗುವಷ್ಟು ಅನ್ನ ಮಾಡ್ತಾಯಿದ್ದೇನೆ. ಅವಳಿಗೆ ಸಾಂಬಾರು ಯಾವಾಗಲೂ ನಾನು ಇಡ್ಲಿ ಮಾಡಿದ್ರೆ ಸಾಂಬಾರು ಮೊದಲನೇ ದಿನವೇ ಮಾಡಿಟ್ಕೊಳ್ತೇನೆ. ನಾಳೆ ಅಂತೂ ದ್ವಾದಶಿ, ಇವತ್ತು ಏಕಾದಶಿ ಫಾಸ್ಟಿಂಗ್ ಎಲ್ಲ ಫುಲ್ ಫಾಸ್ಟಿಂಗ್. ನಾಳೆ ಚೆನ್ನಾಗಿ ಇಡ್ಲಿ ಬಾರಿಸೋಣ ಅಂಥೇಳಿ. ಸೊ ಹಾಗಾಗಿ ಇಡ್ಲಿ ಮಾಡೋದು, ಸಾಂಬಾರಿಗೆ ಬೇಳೆ ಇಟ್ಟಿದೆ, ಅನ್ನಕ್ಕೂ ಇಟ್ಕೊಂಡಾಯಿತು. ಈ ತರಕಾರಿ ಹೆಚ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಸಾಂಬಾರಿಗೆ ತರಕಾರಿ ಹೆಚ್ಕೊಂಡೆ. ಹೆಚ್ಚಿಗೆ ಏನು ತರಕಾರಿ ಇರಲಿಲ್ಲ, ಎಷ್ಟಿತ್ತು ಅಷ್ಟೇ. ಟೊಮೆಟೊ ಇತ್ತು, ಕ್ಯಾಪ್ಸಿಕಮ್ ಇತ್ತು, ಬೀನ್ಸ್ ಇತ್ತು, ಫ್ಲವರ್ ಇತ್ತು, ಕ್ಯಾರೆಟ್ ಇತ್ತು, ಮೂಲಂಗಿ ಇತ್ತು, ಇಷ್ಟ ಹಾಕಿದೆ. ಇದಕ್ಕೆ ಇನ್ನೂ ಹಾಕಬೇಕಿತ್ತು, ಇದು ಎಂಥ ತೊಂಡೆಕಾಯಿ, ನುಗ್ಗೆಕಾಯಿ ಇದೆಲ್ಲ ಹಾಕಬೇಕಿತ್ತು. 2 ಬದನೆಕಾಯಿ ಅದೆಲ್ಲ ಹಾಕಬೇಕಿತ್ತು ಸಾಂಬಾರಿಗೆ, ಹಾಕಲಿಲ್ಲ. ಎಷ್ಟಿತ್ತು ಅಷ್ಟೇ ಹಾಕ್ಕೊಂಡೆ, ಸ್ವಲ್ಪ ಹಾಕ್ಕೊಂಡೆ. ಸಾಂಬಾರು ಅಂದರೆ ಇಡ್ಲಿಗೆ ಹಚ್ಕೊಂಡು ತಿನ್ನೋದಲ್ಲ, ಹಾಗಾಗಿ ಸ್ವಲ್ಪ ತೆಳ್ಳಗಿರಬೇಕಲ್ಲ ಸಾಂಬಾರು. ಹೆಚ್ಚಿಗೆ ತರಕಾರಿ ಸಿಕ್ಕಿದ್ರೂ ಕೂಡ ಅಷ್ಟು ಸರಿ ಅನಿಸೋದಿಲ್ಲ ಅಂಥೇಳಿ ನಾನು ಇಷ್ಟೇ ನೋಡಿ, ಇಷ್ಟೇ ತರಕಾರಿ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ. ಇವತ್ತು ಹಾಗಾಗಿ ಈ ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೆ. ಅನ್ನ ಕೂಡ ಆಗ್ತಾ ಬಂತು. ಸಾಂಬಾರು ಆದರೆ ಅನ್ನಗಂಗೆ ಊಟಕ್ಕೆ ಬಡಿಸೋದು. ಈಗ ನೋಡಿ ಅಕ್ಕಿ ರವನ ತೊಳೆದು 2-3 ಸಲ ತೊಳೆದು ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಇಡ್ಲಿ ಹಿಟ್ಟಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಈಗ 7:20 ಆಯಿತು. ನಾನು ಈಗ ಎದ್ದೆ. ಬೆಳಗ್ಗೆ 5:15 ಹೇಳೋಳು ಈಗ ಎದ್ದೆ ಗೊತ್ತಾ. ವಾಕಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ, ಮಳೆ ಇತ್ತು ಆವಾಗ ಎದ್ದಾಗ. ಮತ್ತು ಇವತ್ತು ರಜೆ, ಅನ್ನಗಂಗೂ ಸ್ಕೂಲಿಗೆ ರಜೆ. ನನಗೆ ಸಾವಕಾಶಾಗಿ ಎಲ್ಲ ಕೆಲಸ ಮಾಡಿ, ಮತ್ತೇನು ಕೆಲಸ ಇಲ್ಲ ಬೆಳಿಗ್ಗೆ. ನಿನ್ನೆ ಸಾಂಬಾರು ಮಾಡಿಟ್ಟಿದ್ದೆ, ಇಡ್ಲಿಗೆ ಹಿಟ್ಟು ರುಬ್ಬೆಲ್ಲ ಇಟ್ಟಿದ್ದೆ. ಈಗ ಇಡ್ಲಿ ಹಾಕೊಂಡ್ರಾಯ್ತು, ಬೇಯಿಸ್ಕೊಂಡ್ರಾಯ್ತು. ಸಾಂಬಾರು ನೋಡಿ ಎಷ್ಟು ನಿನ್ನೆ ಮಾಡಿಟ್ಟಿದ್ದಲ್ವ ರಾತ್ರಿ, ಎಷ್ಟು ದಪ್ಪ ಆಗಿದೆ. ಇದು ಇಡ್ಲಿ ಹಚ್ಕೊಂಡು ತಿನ್ಲಿಕ್ಕಾಗತ್ತಾ? ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡೋಣ ಇರ್ತದೆ. ನಿನ್ನೆ ಇಷ್ಟು ದಪ್ಪ ಇರಲಿಲ್ಲ, ತೆಳ್ಳಗೆ ಇತ್ತು. ಅದು ತೊಗರಿಬೇಳೆ ಹಾಕ್ತೇವಲ್ಲ, ಹಾಗಾಗಿ ಅದು ದಪ್ಪ ಆಗ್ತದೆ ನೋಡಿ. ಇನ್ನು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ತೇನೆ. ಇಡ್ಲಿಗೆ ಹಚ್ಕೊಂಡು ತಿನ್ನಲಿಕ್ಕೆ ತೆಳ್ಳಗಿರ್ಬೇಕಲ್ವ. ಇಡ್ಲಿ ಬೇಯಿಸ್ಕೊಂಡ್ರೆ ಆಯ್ತು. ಇಡ್ಲಿ ಬೇಯಿಸ್ಕೊಳ್ತೀನಿ. ನಿನ್ನೆ ರಾತ್ರಿ ಹಿಟ್ಟಿಗೆ ನಾನು ಉಪ್ಪು ಹಾಕಿರಲಿಲ್ಲ, ಬೆಳಿಗ್ಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹದ ಮಾಡಿಟ್ಕೊಂಡೆ. ಈಗ ಇಡ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಳ್ಳಗಾಯಿತು ಇದು ಇಡ್ಲಿ ಹಿಟ್ಟು, ಹಾಗಾಗಿ ಸ್ವಲ್ಪ ಅಂದರೆ ಯಾವಾಗ ಸ್ವಲ್ಪ ಗಟ್ಟಿ ಇರ್ತಿತ್ತು, ಈ ಸ್ವಲ್ಪ ತೆಳುಗಾಗಿದೆ. ಆದರೂ ಆಗ್ತದೆ, ಇಡ್ಲಿ ಆಗ್ತದೆ, ಏನು ಪರವಾಗಿಲ್ಲ. ಆಯಿತು, ಬೆಳಗಿನ ಇಡ್ಲಿ ಕೆಲಸ ಮುಗಿತಾ ಬಂತು. ಇಡ್ಲಿ ಸಾಂಬಾರು ಬ್ರೇಕ್ಫಾಸ್ಟಿಗೆ ರೆಡಿ ಆಗಿದೆ. ಮೂಲಂಗಿ ಸೊಪ್ಪಿನ ಪಲ್ಯ, ಸ್ವಲ್ಪ ಮೂಲಂಗಿ ಸೊಪ್ಪು ಇತ್ತು, ಅದ್ರ ಪಲ್ಯ ಮಾಡ್ತಾಯಿದ್ದೀನಿ. ಯಾವುದೇ ಸೊಪ್ಪಿರಲಿ, ಅದು ಸ್ವಲ್ಪ ಇದ್ದರೂ ಕೂಡ ನಾನು ಪಲ್ಯ ಮಾಡ್ಕೋತೇನೆ. ಯಾಕಂದರೆ ಈಗ ಸೊಪ್ಪು ಸಿಗೋದೇ ತುಂಬ ಕಷ್ಟ. ಮೂಲಂಗಿ ಆಗಲಿ, ನವಿಲುಕೋನ್ ಆಗಲಿ, ಯಾವುದೇ ಹರಿವೆ ಆಗಲಿ, ಯಾವುದು ಸಿಗೋದು ಈಗ ತುಂಬ ರೇರ್ ಈಗ ಈ ಸೀಸನ್ನಲ್ಲಿ. ಸೊ ಹಾಗಾಗಿ ನಾನು ಎಷ್ಟೇ ಸ್ವಲ್ಪ ಇದ್ದರೂ ಕೂಡ ಒಂದು ಪಲ್ಯ ಮಾಡಿಬಿಡ್ತೇನೆ. ಸೊಪ್ಪು ತಿನ್ನಬೇಕಲ್ಲ, ಹಾಗಾಗಿ ಈರುಳ್ಳಿನ ನಾನು ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಅನಗಂಗೆ ರಜೆ, ಹಾಗಾಗಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೇನೆ ಊಟಕ್ಕೆ. ಅವಳು ನಿನ್ನೆನೇ ಹೇಳಿದ್ಲು ನಾಳೆ ರಜೆ ಇದೆ, ಫ್ರೈಡ್ ರೈಸ್ ಮಾಡು ಅಂತ. ಸೊ ಹಾಗಾಗಿ ಫ್ರೈಡ್ ರೈಸಿಗೆ ಈರುಳ್ಳಿ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೇನೆ. ಅನ್ನಕ್ಕೂ ಇಟ್ಟಿದ್ದೇನೆ. ನಮ್ಮ ಅತ್ತೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾರೆ ಅವರು. ಚಿಕ್ಕ ಕಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಲ್ವಾ. ಹಾಗಾಗಿ ಫ್ರೈಡ್ ರೈಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಈಸಿಯಾಗಿ ಕಟ್ ಮಾಡಿ ವೆಜಿಟೇಬಲ್ನ ಕಟ್ ಮಾಡಿಟ್ರೆ ಸ್ವಲ್ಪ ಬೇಗ ಆಗಿಬಿಡ್ತದೆ, ಕಷ್ಟನೇ ಇಲ್ಲ. ಹಾಗೆ ಇವತ್ತು ಅನ್ನದ ಜೊತೆ ಈರುಳ್ಳಿ ಸಾರು ಮತ್ತು ಮೂಲಂಗಿ ಪಲ್ಯ ಅಷ್ಟೇ, ಮತ್ತು ಫ್ರೈಡ್ ರೈಸ್ ಇದೆಯಲ್ಲ. ಸೊ ಹಾಗಾಗಿ ನೋಡಿ ರೆಡಿಯಾಗಿದೆ ಫ್ರೈಡ್ ರೈಸ್, ತುಂಬ ಚೆನ್ನಾಗಿದೆ.
ಅದ್ರ ಜೊತೆಗೆ ಮೊಸರು, ಫ್ರೈಡ್ ರೈಸ್. ಊಟ ಮಾಡೋಣ ಬನ್ನಿ. ಸೂಪರ್. ಸೌತೆಕಾಯಿ ಗೊಜ್ಜು ಇವತ್ತು ನಮ್ಮ ಮನೇಲಿ. ಸೌತೆಕಾಯಿ ಗೊಜ್ಜು ಮತ್ತು ಟೊಮೆಟೊ ಸಾರು. ಟೊಮೆಟೊ ಹಣ್ಣು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಸಾರು ಮಾಡ್ಕೊಳ್ಬೇಕು. ಬೇಗ ಕೆಲಸ ಮಾಡ್ಕೊಳ್ಬೇಕು. ಇವತ್ತು ತುಂಬ ಖುಷಿಯ ದಿನ. ಯಾಕಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಅನಗ ಬರ್ತಾ ಇಲ್ಲ. ಅವಳಿಗೆ ಇವತ್ತು ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ. ಇಲ್ಲಾಂದರೆ ಅವಳು ಬರ್ತೀರಂತ ಹೇಳಿದ್ಲು. ಆವಾಗ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಇವತ್ತು, ಬರೋದಿಲ್ಲ. ಸೌತೆಕಾಯಿ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಹಸಿಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ, ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಇಷ್ಟೇ ಮಸಾಲೆ ನೋಡಿ. ಸ್ವಲ್ಪನೇ ಮಾಡೋದು ಸೌತೆಕಾಯಿ ಗೊಜ್ಜು. ಫ್ರೆಂಡ್ಸ್, ರೆಡಿ ಆಗಿದ್ದೀವಿ ಅಮ್ಮನ ಮನೆಗೆ ಹೋಗಲಿಕ್ಕೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಸಂಡೇ. ನಾಳೆ ಬರ್ತೇವೆ ಒಂದೇ ದಿನಕ್ಕೆ. ಸುಮ್ಮನೆ ಹೀಗೆ ಅಮ್ಮಂದು ಅಪ್ಪಂದು ನೆನಪಾಯಿತು. ಮತ್ತು ಅವರು ಕೂಡ ಬನ್ನಿ ಅಂತ ಕರಿತಾ ಇದ್ದರು. ಸೊ ಹೀಗೆ ಒಂದು ಸಲ ಹೋಗಿ ಬರೋದು, ಬಸ್ಸಿಗೆ ಹೋಗೋದು. ಬಾಯ್ ಫ್ರೆಂಡ್ಸ್. ಗುಂಡಿ ಅಯ್ಯೋ, ಆರಾಮಾಗಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ರಶ್ ಏನೂ ಇರಲಿಲ್ಲ. ಖಾಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಮಳೆ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಅಡ್ಡಿಲ್ಲ. ಇಲ್ಲಾಂದರೆ ನಾವು ಮಳೆಗಾಲದಲ್ಲೆಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತದೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಂದರೆ ಇನ್ನೊಂದು ಬಸ್ ಹತ್ತಬೇಕಲ್ಲ ನಮ್ಮ ಅಮ್ಮನ ಮನೆ ಊರಿಗೆ ಹೋಗಲಿಕ್ಕೆ. ಸೊ ಹಾಗಾಗಿ ವೇಟ್ ಮಾಡ್ತಾಯಿದ್ದೀವಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಸ್ವಲ್ಪ ಲೇಟ್ ಇದೆ ಬಸ್ ಬರೋದಕ್ಕೆ. ಫೈನಲಿ ಬಂದು ತಲುಪಿದ್ವಿ ಅಮ್ಮನ ಮನೆಗೆ. ಬಂದು ಎಲ್ಲ ಮಾತುಕತೆ ಎಲ್ಲ ಆಯಿತು. ನಮ್ಮ ತಮ್ಮನ ಹೆಂಡತಿ ಏನೋ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ, ಹೇಳಲಿಲ್ಲ. ನೋಡಿ, ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅಪರೂಪಕ್ಕಾದರೂ ಅಮ್ಮನ ಮನೆಗೆ ಬರೋದು. ನಮ್ಮ ಅಪ್ಪ ನೋಡಿ, ನನ್ನ ಜೊತೆ ಏನೋ ಮಾತಾಡಬೇಕಂತೆ ಅಂತ ಆವಾಗಲಿಂದ ಕಾಯ್ತಾಯಿದ್ರು. ನನ್ನ ಜೊತೆ ಏನೋ ಮಾತಾಡಬೇಕು ಅಂತ. ಅವರು ಏನೇ ಇದ್ದರೂ ನನ್ನ ಜೊತೆ ಶೇರ್ ಮಾಡ್ಕೋತಾರೆ. ಏನೇ ಇರಲಿ, ಮನೇದು ಏನೇ ವಿಷಯ ಇರಲಿ, ಏನು ಆದರೂ ಮಾಡೋದಿದ್ದರೆ, ಎಂಥ ಕೆಲಸ ಮಾಡೋದಿದ್ರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾರೆ. ಹಾಗೆ ಅವರು ದೇವ್ರ ಕೋಣೆ ಬಗ್ಗೆ ನನ್ನ ಹತ್ರ ಮಾತಾಡ್ತಾ ಇದ್ರು. ಅದೇ ಸ್ವಲ್ಪ ಚೇಂಜಸ್ ಮಾಡಬೇಕಂತೆ, ಕಟ್ಟಿಗೆ ಎಲ್ಲ ತಂದು. ಸೊ ಹಂಗಾಗಿ ಅವರು ನನ್ನ ಜೊತೆ ಹೇಳ್ತಾ ಇದ್ದರು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ನೋಡಿ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಮ್ಮ ಮತ್ತು ಮಕ್ಕಳು, ಸಿಸ್ಟರು ಚಿಕ್ಕಮ್ಮ ಅವರು ಅಲ್ಲಿ ಕೂತ್ಕೊಂಡವರು. ನಮ್ಮ ಮೇಘ ಅಡುಗೆ ಮನೆ ಕೆಲಸದಲ್ಲೇ ಬ್ಯುಸಿಯಾಗಿದ್ದಾಳೆ. ಅವಳಿಗೆ ಪಾಪ ಮಾತಾಡ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರ ಮನೆಯಾದರೂ ಹಾಗೇ, ಗೆಸ್ಟ್ ಬಂದರೆ ಅಥವಾ ಯಾರಾದರೂ ಬಂದರೆ ಅವರು ಅಡುಗೆ ಮನೆಯಲ್ಲೇ ಇರೋದು. ನಾವಾದರೂ ಕೂಡ ಹಾಗೇ, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನಾವು ಮನೆಯಲ್ಲೇ ಇರೋದು, ಅಡುಗೆ ಮನೆಯಲ್ಲೇ ಇರೋದು. ಹಾಗೆ ಅಲ್ವಾ ಫ್ರೆಂಡ್ಸ್? ಸೊ ಹಾಗಾಗಿ ನಮ್ಮ ತಮ್ಮನ ಮಗ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಸಂಡೇ, ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ರಲ್ಲ ಸ್ಕೂಲಲ್ಲಿ. ಸೊ ಬುಕ್ಸ್ ಎಲ್ಲ ಇಲ್ಲೇ ತೊಗೊಂಡು ಬಂದಿದ್ದು. ನಮ್ಮ ಆರ್ಯನೂ ಕೂಡ ಹಾಗೆ, ನಮ್ಮ ಕೃಷ್ಣನೂ ಕೂಡ ಅವರು ಹೋಮ್ವರ್ಕ್ ಮಾಡ್ತಾರಲ್ಲ, ಇವನು ಹೋಮ್ವರ್ಕ್ ಮಾಡಲಿಕ್ಕೆ ಕೂತ್ಕೊಂಡ್ಬಿಟ್ಟ. 3 ಜನ ಹೋಮ್ವರ್ಕ್ ಮಾಡ್ಕೋತಾ ಇದ್ದಾರೆ. ಇವತ್ತು ಸಂಡೇ, ಸೊ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ನಾವು ಹಾಗೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ನಿನ್ನೆಗಿಂತ ಇವತ್ತು ತುಂಬ ಜೋರು ಮಳೆ. ನಿನ್ನೆ ಮಳೆನೇ ಇರಲಿಲ್ಲ, ಇವತ್ತು ತುಂಬ ಜೋರು ಮಳೆ ಇತ್ತು. ಹಾಗಾಗಿ ನಾವು ಛತ್ರಿ ತೊಗೊಂಡೆ ನಾವು ತೋಟಕ್ಕೆ ಹೋಗಬೇಕಾಯಿತು. ಯಾವಾಗಲೂ ಅಮ್ಮನ ಮನೆ ಬಂದಾಗ ಒಂದು ಸಲ ತೋಟಕ್ಕೆ ವಿಸಿಟ್ ಮಾಡಿ ಬರೋದೇನೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಕೂಡ, ಗ್ರೀನರಿ. ನಮ್ಮೂರಲ್ಲೆಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕಂದರೆ ನಮ್ಮ ಮನೆ ಹೊಲ ತೋಟ ಎಲ್ಲ ಇಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಗಂಡನ ಮನೆಯಲ್ಲಿ. ಸೊ ಹಾಗಾಗಿ ಯಾವಾಗಲೂ ನಾವು ಅಮ್ಮನ ಮನೆ ಬಂದಾಗ ಇಂಥ ಗ್ರೀನ್ ಸೀನರಿ ಎಲ್ಲ ನೋಡೋದು. ತೋಟಕ್ಕೆ ನೋಡಿ, ಆಚೆ ಕಡೆ ತೋಟಕ್ಕೆ ಹೋಗಬೇಕಿದ್ರೆ ಈ ಥರ ಒಂದು ಹಳ್ಳ ಇದೆ. ಹಳ್ಳ ದಾಟಲಿಕ್ಕೆ ಈ ಥರ ಮಾಡಿಟ್ಟಿದ್ದಾರೆ ನೋಡಿ, ಅದನ್ನ ದಾಟಿ ಹೋಗಬೇಕು. ಈಗ ಮಳೆ ಇಲ್ಲ ಅಂಥೇಳಿ ಹಳ್ಳ ಸಣ್ಣದಿದೆ, ಇಲ್ಲಾಂದರೆ ಮೇಲ್ಗಡೆ ಸೇತುವೆಗಿಂತ ಮೇಲೆ ಬರ್ತದೆ. ಬಂದ್ಬಿಡ್ದ್ವಿ ನೋಡಿ ಹೊಲಕ್ಕೆ. ಇದು ಹೊಸದಾಗಿ ಮಾಡಿದಂಥ ತೋಟ. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನನ್ನ ಕೆಲವು ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ಈ ಹೊಲ, ಈ ತೋಟ ಹೇಗೆ ರೆಡಿ ಮಾಡಿದ್ದು, ಹೇಗಿತ್ತು ಮೊದಲೇ, ಆಮೇಲೆ ಹೇಗೆ ಮಾಡಿದ್ರು, ಈಗ ಹೇಗಾಗಿದೆ ನೋಡಿ. ಈಗಂತೂ ಗಿಡಗಳೆಲ್ಲ ಹಚ್ಚಿದ್ರಲ್ಲ, ಅದು ಎಷ್ಟು ಚಿಕ್ಕದಿತ್ತಂದರೆ ಒಂದು 4 ತಿಂಗಳ ಹಿಂದೆ ಬಂದಾಗ ತುಂಬ ಚಿಕ್ಕದಿತ್ತು. ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಗಿಡ, ಹೇಗೆ ಬೆಳವಣಿಗೆ ಆಗಿದೆ ನೋಡಿ.
ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿಸಿದ್ರು, ಇಲ್ಲಾಂದರೆ ಮುಳ್ಳು ಹುಲ್ಲು ಎಲ್ಲ ಬೆಳೆದಿತ್ತು, ತುಂಬ ಬೆಳೆದಿತ್ತು ಏಪ್ರಿಲ್ ಮೇ ಟೈಮಲ್ಲಿ. ಈಗೆಲ್ಲ ಕ್ಲೀನ್ ಮಾಡಿ ಮಾಡಿದ. ಈಗ ಮತ್ತೆ ಮಳೆಗೆ ಮತ್ತೆ ಚಿಗುರ್ಕೊಂಡಿದೆ ಹುಲ್ಲು. ಹಾಗೆಯೇ ಅದು ಫ್ರೆಂಡ್ಸ್, ತೆಗಿತಾ ಇರೋದು ಮತ್ತೆ ಚಿಗುರ್ತಾ ಇರೋದು. ಸೀನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನ ಹಸ್ಬೆಂಡ್ಗಂತೂ ಈ ಥರ ಸೀನ್ ಅಂದರೆ ತುಂಬ ಇಷ್ಟ. ಎಲ್ಲಾದರೂ ಹೋಗ್ತೇನೆ ಅಂದರೆ ಅವರು ಹೇಳ್ತಾರೆ, ಎಲ್ಲ ಟ್ರಿಪ್ಪಿಗೆ ಹೋಗೋದು ಬೇಡ, ಒಂದು ಸಲ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಾ, ಅಷ್ಟು ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ನೋಡು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ, ಜೋಕ್ ಮಾಡ್ತಾ ಇರ್ತಾರೆ ನನಗೆ. ಹೇಗೆ ಬರಡು ಭೂಮಿಯಾಗಿತ್ತು, ಬರಡು ಭೂಮಿಯಾಗಿ ಬಿದ್ದಿತ್ತದು. ಅದನ್ನ ದುಡ್ಡಿದ್ರೆ ಮತ್ತು ಮಣ್ಣು ಚೆನ್ನಾಗಿರಬೇಕು, ನೀರಿರಬೇಕು, ಇದ್ರ ಯಾವ ಥರ ಮಾಡ್ಬೋದು ಅಲ್ಲ ಫ್ರೆಂಡ್ಸ್. ನೋಡಿ, ಈಗಂತೂ ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ. ಯಾವುದೇ ಬೇಜಾರಿದ್ದರೂ ಇಲ್ಲೊಂದ್ಸಲ ಬಂದು ಕೂತ್ಕೊಂಡು ಹೋಗಿಬಿಟ್ರೆ ಮನಸ್ಸು ಪ್ರಶಾಂತವಾಗಿರ್ತದೆ ಅಂತ ಅಂದ್ಕೋಬೋದು. ಬಾವಿ ನೋಡಿ, ಹೊಸದಾಗಿ ಮಾಡಿದಂಥ ಬಾವಿ, ಈ ಸಲನೇ ಮಾಡಿದ್ದು ಬಾವಿ ಇದು. ನೋಡಿ, ಕಪ್ಪೆಗಳು, ಹಾವು, 2 ಹಾವಿತ್ತು, ಒಂದೇ ಹಾವು ಕಾಣಿಸ್ತಾ ಇದೆ ಈಗ ನೋಡಿ. ಹೊಸದಾಗಿ ನಿರ್ಮಾಣವಾದಂಥ ಬಾವಿ ಇದು. ಹಾಗೆಯೇ ತೋಟಕ್ಕೆಲ್ಲ ಹೋಗಿ ಬಂದ್ವಿ. ಇಲ್ಲಿ ನಮ್ಮ ತಂಗಿ ಉಪ್ಪಿನಕಾಯಿ ಅದನ್ನ ಕಟ್ ಮಾಡ್ತಾ ಇದ್ದಾಳೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ತೊಗೊಂಡೋಗ್ಲಿಕ್ಕೆ, ನಮ್ಮ ಮನೆಗೆ ತೊಗೊಂಡೋಗ್ಲಿಕ್ಕೆ. ಹಾಗೆ ಕೃಷ್ಣನ ಜೊತೆಗೆ ನಾನು ಸ್ವಲ್ಪ ಆಟ ಆಡಿದೆ. ಅವನು ಹಾಗೆ ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇದ್ದ. ಇದು ನೋಡಿ, ಮಳೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಜೋರು ಮಳೆ ಇವತ್ತು, ಬಿಡುವೇ ಇಲ್ಲ ಮಳೆಗೆ. ಇದು ನೋಡಿ ನಮ್ಮ ಹಳೆ ಮನೆ, ನಮ್ಮ ಮನೆ ಹಳೆ ಮನೆ. ಮೇಲ್ಗಡೆ ಮಾಳಿಗೆ ಮೇಲೆ ಹೋಗಿದ್ವಿ, ಟೆರೆಸ್ ಮೇಲೆ, ಅಲ್ಲಿಂದ ಕ್ಯಾಪ್ಚರ್ ಮಾಡಿದ ಸೀನ್ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮನಸ್ಸಿಗೆ ಖುಷಿ ಆಗ್ತದೆ. ಹೇಳಿದ್ದೇ ಹೇಳ್ತಾಳೆ ಅಂತ ಅನ್ಕೋಬೋದು ನಿಮಗೆ, ಆದರೆ ಅಷ್ಟು ಫೀಲ್ ಆಗ್ತಾ ಇದೆ, ಫೀಲ್ ಆಗಿ ಹೇಳೋದಿದು. ಹಾಗೆ ಮಳೆ ಕಡಿಮೆ ಆಗ್ಬೋದಂತ ವೇಟ್ ಮಾಡ್ತಾಯಿದ್ದೆ, ಆದರೆ ಮಳೆ ಕಡಿಮೆನೇ ಆಗಿಲ್ಲ. ಆದರೂ ಮಳೆಯಲ್ಲೇ ಛತ್ರಿ ತೊಗೊಂಡು ಹೋಗಿ ಅರಿಶಿನ ಎಲೆ ತೊಗೊಂಡು ಬಂದೆ. ಅರಿಶಿನ ಎಲೆ ಅಂತೂ ತುಂಬಾ ಆಗಿತ್ತು. ಅದರಲ್ಲೂ ಈ ಅರಿಶಿನ ಎಲೆ ನೋಡಿ, ಎಷ್ಟೆಷ್ಟು ದೊಡ್ಡ ಎಲೆ, ಊಟ ಮಾಡ್ಬೋದು ಈ ಎಲೆಯಲ್ಲಿ, ಅಷ್ಟು ದೊಡ್ಡದಾಗಿಬಿಟ್ಟಿದೆ. ಚಿಕ್ಕ ಚಿಕ್ಕ ಎಲೆ ಇಲ್ಲ, ದೊಡ್ಡ ದೊಡ್ಡ ಎಲೆ ಪೂರ್ತಿ ನೋಡಿ, ಈ ಥರ ಎಷ್ಟು ದೊಡ್ಡ ಎಲೆ. ನಮ್ಮ ಮೇಘ ಅಡುಗೆ ಮಾಡ್ತಾಯಿದ್ದಾಳೆ, ಬಜಿ ಏನೋ ಮಾಡ್ತಾ ಇದ್ದಾಳೆ, ಫ್ಲವರ್ ಬಜಿ. ಈಗ ಊಟಕ್ಕೆ ಆಯ್ತಲ್ಲ, ಟೈಮ್ ಆಯಿತು, 1 ಗಂಟೆ ಆಯಿತು. ಅವಳು ಬ್ಯುಸಿ ಇದ್ದಾಳೆ. ನಾವು ಬಂದಾಗಿಂದ ಅವಳು ಅಡುಗೆ ಮನೆಯಲ್ಲೇ ಬ್ಯುಸಿ ಪಾಪ. ಸ್ವಲ್ಪ ಹೊತ್ತು ಮಾತಾಡ್ಲಿಕ್ಕೆ ಕೂತ್ಕೋತಾಳೆ, ಮತ್ತೆ ಕೆಲಸ ಇರುತ್ತಲ್ಲ ಅಡುಗೆ ಮನೆಯಲ್ಲಿ, ಮತ್ತೆ ಬಂದು ಅಡುಗೆ ಮಾಡೋದು. ನಮ್ಮ ಕೃಷ್ಣ ಅಂತೂ ಅವನಿಗೆ ನಾಟಕ ಮಾಡಿದಷ್ಟೇ ಸಾಕಾಗೋದಿಲ್ಲ. ಚಾಕ್ಲೇಟು ಹಾಕು, ಅದು ಹಾಕು, ಇದು ಹಾಕು ಅಂತಾರೆ ಬಾಯಲ್ಲಿ, ಸುಮ್ಮನೆ ಆಟ ಆಡಲಿಕ್ಕೆ. ಊಟಕ್ಕೆ ರೆಡಿ ಆಯಿತು. ನಾವಿಷ್ಟು ಜನ ಯಾಕೆ ಊಟ ಮಾಡ್ತಾಯಿದ್ದೇವೆ ಗೊತ್ತಾ ಫ್ರೆಂಡ್ಸ್, ನಾವು ಇಷ್ಟು ಜನ ವೆಜ್ಜು, ಉಳಿದವರೆಲ್ಲ ನಾನ್ ವೆಜ್. ಸೊ ಹಾಗಾಗಿ ನಾವು ಫಸ್ಟ್ ಊಟ ಮಾಡ್ಕೊಂಡು ಬಿಡ್ತೇವೆ, ನಮಗೆ ನಾನ್ ವೆಜ್ ಜೊತೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಗೆ ವೆಜ್. ಇವತ್ತು ನವಿಲ್ಕೋನ್ ಸಾರು ಮಾಡಿದರು, ಬಜೆ ಮಾಡಿದರು, ಆಮೇಲೆ ಮೂಲಂಗಿ ಫ್ರೈ, ಆಮೇಲೆ ಮಜ್ಜಿಗೆ ಮೆಣಸು ಮತ್ತು ಮಜ್ಜಿಗೆ, ಇಷ್ಟು ಇವತ್ತು ಊಟಕ್ಕೆ. ನಮ್ಮ ಕೃಷ್ಣ ಚಾಕ್ಲೇಟೆಲ್ಲ ತಿಂದು ಊಟನೇ ಮಾಡ್ತಿರಲಿಲ್ಲ. ಇಷ್ಟು ಸ್ವಲ್ಪ ಅನ್ನ ಹಾಕಿದ್ದು, ಅದನ್ನೂ ಕೂಡ ಊಟ ಮಾಡಲಿಕ್ಕೆ ಆಗದೇ ಒದ್ದಾಡ್ತಾ ಇದ್ದ. ಆರ್ಯ ಕೂಡ ಹಾಗೇ ಮಧ್ಯದಲ್ಲಿ ಏನೇನೋ ತಿಂದಳು, ಚಾಕ್ಲೇಟು, ಆ್ಯಪಲ್ಲು ಅದರ ತಿಂದು ಊಟ ಮಾಡ್ತಾನೇ ಇರಲಿಲ್ಲ. ಸೊ ಹಂಗಾಗಿ ನಮ್ಮ ತಂಗಿ ಬಂದೆ ಅವಳಿಗೆ ಊಟ ಮಾಡಿಸಿದ್ಲು. ಇಲ್ಲಾಂದರೆ ಅವಳ ಕೈಯಲ್ಲಿ ಊಟ ಮಾಡೋದೇ ಇಲ್ಲ ಅವಳು. ಎಷ್ಟೊತ್ತಾಯಿತು ಊಟ ಮಾಡಲಿಕ್ಕೆ ಕೂತ್ಕೊಂಡು, ಊಟನೇ ಆಗ್ತಾ ಇರಲಿಲ್ಲ. ಫೈನಲಿ ಊಟ ಆಯಿತು ನಮ್ಮದು. ಊಟ ಆದಮೇಲೆ ಇಲ್ಲಿ ಅಮಟೆಕಾಯಿ, ಸಿಹಿ ಅಮಟೆಕಾಯಿ ಮರ ಇದೆ, ಅದರಲ್ಲಿ ಅಮಟೆಕಾಯಿ ಆಗಿತ್ತು, ತುಂಬ ಮೇಲೆ ತುಂಬ ಆಗಿತ್ತು. ಕೆಳಗಡೆ ಇರುವಂಥದ್ದಷ್ಟೇ ನಾನು ಈ ಕೋಲಿಂದ ತೆಗೆದೆ. ನಮ್ಮ ತಮ್ಮ ಇದ್ದರೆ ಮೇಲೆ ಹತ್ತಿ ಅಥವಾ ಇನ್ನೊಂದು ಕೋಲ್ ಜಾಯಿಂಟ್ ಮಾಡಿ ಮೇಲ್ಗಡೆ ಇರೋದನ್ನೆಲ್ಲ ತೆಗೆದುಕೊಡ್ತಿದ್ದ, ಬಟ್ ಅವನು ಇರಲಿಲ್ಲ ಮನೇಲಿ. ಸೊ ಹಾಗಾಗಿ ನಾನೇ ತಗೊಳ್ತಾ ಇದ್ದೇನೆ. ನಮ್ಮ ಅಪ್ಪನಿಗೂ ಆಗೋದಿಲ್ಲ, ಜಾರೋದೆಲ್ಲ ಆಗ್ತದಲ್ಲ ಈ ಮಳೆಗಾಲದಲ್ಲಿ. ಅವ್ರಿಗೆ ಹೇಳೇ ಇಲ್ಲ, ನನ್ನ ಅಪ್ಪನಿಗೆ ಹೇಳೇ ಇಲ್ಲ, ನಾನೇ ತೆಗೆದುಬಿಟ್ಟೆ. ಫೈನಲಿ ನಾನು ಹೊರಡಲಿಕ್ಕೆ ರೆಡಿ ಆದೆ. ಇವತ್ತು ಸಂಡೇ, ಸಂಜೆ 4 ಗಂಟೆ ಆಯಿತು, 4:15 ಬಸ್ ಇದೆ. ಸೊ ಹಾಗಾಗಿ ನಾನು ನಮ್ಮ ಅನಘ ರೆಡಿ ಆದ್ವಿ. ನಮ್ಮ ಸಿಸ್ಟರ್ ಮತ್ತು ಸಿಸ್ಟರ್ ಚಿಕ್ಕಮ್ಮ ಮಕ್ಕಳು ಎಲ್ಲ ನಾಳೆ ಮಾರ್ನಿಂಗ್ ಅವರು ಹೊರಡ್ತಾರೆ. ನಾವು ರೆಡಿ ಆದ್ವಿ. ಹಾಗೆ ಕುಂಕುಮ ಕೊಡೋ ಪದ್ಧತಿ ಇದೆಯಲ್ಲ, ಹಾಗೆ ಎಲ್ಲರೂ ಕುಂಕುಮ ಕೊಡಲಿಕ್ಕೆ ಬಂದರು. ಅಮ್ಮನ ಮನೆಯಿಂದ ಹೋಗಬೇಕಿದ್ರೆ ಸ್ವಲ್ಪ ಬೇಜಾರು, ಆದರೂ ನಮ್ಮ ಮನೆಗೆ ನಾವು ಹೋಗಬೇಕಲ್ಲ. ಸೊ ಹಾಗಾಗಿ ನಾವು ಹೊರಡಲೇಬೇಕು, ಏನು ಮಾಡೋದು, ಅನಿವಾರ್ಯ. ಒಂದು ದಿನಕ್ಕೆ ಬಂದರೆ ಖುಷಿ ಆಗ್ತದೆ, ಇಲ್ಲಿ 4 ದಿನ ಇದ್ದರೂ ಬೇಜಾರು. ನಮ್ಮ ಮನೇಲಿ ನಾವಿದ್ರೇ ಖುಷಿ ನಮಗೆ.
ಒಂದು 2 ದಿನಕ್ಕೆ ಅಡ್ಡಿಲ್ಲ ಓಕೆ ಅಂತ ಅನ್ಬಿಸು. ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ನಮ್ಮ ತಮ್ಮನ ಮಗನ ಜೊತೆ ಎಲ್ಲ. ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋಗಿ ಬಂದ್ವಿ. 5 ಗಂಟೆಗೆ ಅಲ್ಲಿಂದ ಬಿಟ್ವಿ. ಇಲ್ಲಿ ಕರೆಕ್ಟ್ 7 ಗಂಟೆ ಬಂದುಬಿಡ್ತೀವಿ ನಾವು. 2 ಗಂಟೆ ಬೇಕಾಯಿತು ಬಸ್ಸಲ್ಲಿ, ಸ್ವಲ್ಪ ದೂರ ಅಂದರೆ 2 ಬಸ್ ಚೇಂಜ್ ಮಾಡಬೇಕಾಗ್ತದೆ. ಇವತ್ತು ಅಮ್ಮನ ಮನೆಯಿಂದ ಬರೋ ಬಸ್ಸು ಕೂಡ ಲೇಟ್ ಆಯಿತು, ಇಲ್ಲಾಂದರೆ ಬೇಗ ಒಂದು 6:30 ಹೀಗೆ ಬಂದುಬಿಡ್ತಿದ್ವಿ. ಏನೂ ತೊಂದರೆ ಆಗಿಲ್ಲ, ಆರಾಮ ನಾವು ಬರಬೇಕಿದ್ರೆ ಮಳೆನೂ ಕೂಡ ಇರಲಿಲ್ಲ, ಆರಾಮಾಗಿ ಬಂದುಬಿಡ್ತೀವಿ. ಈಗ ರವೆ ದೋಸೆ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ. ರವೆ ದೋಸೆ, ಸೌತೆಕಾಯಿ ಹಾಕಿ ರವೆ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತದೆ, ಲೈಟಾಗಿ ಏನಾದರೂ ತಿನ್ನೋಣ ಅಂತ. ಆಗ್ಬಿಡ್ತದಲ್ಲ, ಹಾಗಾಗಿ ಇಷ್ಟೇ ಸಣ್ಣ ದೋಸೆ ಹಾಕಿದೆ. ಇದಕ್ಕೆ ತುಪ್ಪ ಬೇಕಿದ್ರೆ ಹಾಕೋಬೋದು, ಆದರೆ ನಾನು ತುಪ್ಪದ ಜೊತೆಗೆ ತಿಂತೇನಲ್ಲ, ಹಾಗಾಗಿ ಇದ್ರ ಮೇಲೆ ಮತ್ತೆ ತುಪ್ಪ ಹಾಕೋದಿಲ್ಲ. ತಿನ್ನುವಾಗ ತುಪ್ಪ ಹಚ್ಕೊಂಡು ತಿಂತೇನೆ, ಚೆನ್ನಾಗಿರ್ತದೆ. ಸೌತೆಕಾಯಿ ದೋಸೆ ಕೂಡ ರೆಡಿ ಆಯಿತು ತುಪ್ಪದ ಜೊತೆಗೆ ತಿನ್ನೋದೀಗ. ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ. ಥ್ಯಾಂಕ್